ಹೆಸರಲ್ಲಿ ಅವರ ಶೋಷಣೆ ನಿತ್ಯ ನಿರಂತರವಾಗಿ ನಡೆಯುತ್ತಿದೆ. ಕಳೆದ 10 ರಿಂದ 15 ವರ್ಷಗಳಿಂದ ದುಡಿಯುತ್ತಿದ್ದರೂ ಸರ್ಕಾರ ಅವರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಲು ತಯಾರಿಲ್ಲ. ಕನಿಷ್ಠ ಪಕ್ಷ ಕಾರ್ಮಿಕರೆಂದು ಪರಿಗಣಿಸಲು ಸಹ ಸರ್ಕಾರ ಮೀನಾಮೇಷ. ಆಶಾ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು, ಶಾಸನಬದ್ಧ ಸೌಲಭ್ಯ ಒದಗಿಸಬೇಕು, ಆಶಾ ಕಾರ್ಯಕರ್ತೆಯರಿಗೆ ಸಾಮಾಜಿಕ ಭದ್ರತೆ ಖಾತ್ರಿಪಡಿಸಬೇಕು ಹಾಗೂ ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ ಎಐಯುಟಿಯುಸಿಗೆ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಪ್ರಥಮ ಗದಗ್ ಜಿಲ್ಲಾ ಸಮ್ಮೇಳನ ಗದಗ್ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಸ್ ನೀಲಗುಂದಾರ್ ಅವರು ಸಮ್ಮೇಳನಕ್ಕೆ ಬಂದು ಶುಭ ಕೋರಿ ಮಾತನಾಡಿದರು. ಮುಖ್ಯ ಭಾಷಣಕಾರರಾಗಿ ರಾಜ್ಯ ಕಾರ್ಯದರ್ಶಿ ಡಿ ನಾಗಲಕ್ಷ್ಮೀರವರು ಮಾತನಾಡುತ್ತಾ ಆಶಾ ಕಾರ್ಯಕರ್ತೆಯರ ಮುಂದಿನ ಹೋರಾಟದ ಪೂರಕವಾಗಿ ಸಮ್ಮೇಳನ ಸಂಘಟಿಸಿ ವೈಚಾರಿಕವಾಗಿ ಸದೃಢ ಮಾಡಿ ಒಗ್ಗಟ್ಟಾಗಬೇಕಾಗಿದೆ. ಸಮಸ್ಯೆ ಹೋಗಲಾಡಿಸಲು ಬೇಡಿಕೆಗಳು ಈಡೇರಿಸಿಕೊಳ್ಳಲು ಬಲಿಷ್ಠ ಹೋರಾಟ ಕಟ್ಟುವ ಅವಶ್ಯಕತೆ ಇದೆ. ಸೆಪ್ಟೆಂಬರ್ 13-14ರಂದು ರಾಜ್ಯ ಮಟ್ಟದ ಆಶಾ ಕಾರ್ಯಕರ್ತೆಯರ ಸಮ್ಮೇಳನವು ಕಲಬುರಗಿಯಲ್ಲಿ ನಡೆಯುತ್ತಿದ್ದು ಅಲ್ಲಿ ಚರ್ಚಿಸಿ ಮುಂದಿನ ಹೋರಾಟ ಘೋಷಿಸಲಾಗುವುದು ಎಂದರು. ನಾವು ಇರೋದನ್ನೆಲ್ಲ ಹೇಳಿದ್ವಿ, ಹೆಂಗ್ ಅನ್ಯಾಯ ಆಗ್ತಾ ಇದೆ, ಆಶಾ ಸಾಫ್ಟ್ ಹೆಸರಿನಲ್ಲಿ ಅನ್ಯಾಯ ಆಗ್ತಾ ಇದೆ. ಎಲ್ಲವೂ ಪೀಸ್ ಕೊಡ್ತೀರಿ, ನಿಮ್ದು ರಾಜ್ಯದ ಒಂದ್ಸರಿ ಕೊಡ್ತೀರಾ, ಅದರಲ್ಲೂ ಕೇಂದ್ರ ಸರ್ಕಾರದ್ದು ಒಮ್ಮಿಗೆಲ್ಲ ಬರುತ್ತೆ ಅಂತಲ್ಲ. ಅದು ಟಿಬಿ ಇದು 2 ವರ್ಷ ಆದ್ರೂ ದುಡ್ಡು ಬಂದಿರೋದಲ್ಲ, 3 ವರ್ಷ ಆದ್ರೂ ದುಡ್ಡಿಲ್ಲ. ಮಾದಂತೂ ಇಲ್ಲ ಅಂತ ಈಗ ಇನ್ನು ಯಾವ್ದೋ ಕೇಳಿದೆ. ಅಂತರದಂತೂ ಯಾವತ್ತೋ ಕೊಟ್ಟಂಗೆ ಮಾಡಿದ್ರು ಅದನ್ನ ಕಿತ್ತಾಕಿದ್ರು. ಒಂದು ಕೊಟ್ರೆ ಒಂದು ಕೊಡ್ತಾರೆ. ಇನ್ನ ರೆಗ್ಯುಲರ್ ಆಗಿ ಕೆಲಸ ಮಾಡುವಂತವು ಫೀಡ್ ಮಾಡೋರೇ ಇಲ್ಲ, ಮಾಡಿದ್ರೆ ವೆರಿಫಿಕೇಶನ್ ಆಗಿಲ್ಲ. ಎಲ್ಲಾ ಬಾರಿ 100% ಆಗುತ್ತೆ ಅಂತಲ್ಲ ನಾನು ಹೇಳುವಂತ ಮಾತು. ಜಿಲ್ಲಾ ಅಧ್ಯಕ್ಷರಾದ ಭಾಗ್ಯಜ್ಯೋತಿ ಹಡಪದವರು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದರು. ಪ್ರಾಸ್ತಾವಿಕವಾಗಿ ಜಿಲ್ಲಾ ಸಂಚಾಲಕರಾದ ಸುರೇಶ್ ಜಿ ಮಾತನಾಡಿದರು. ಸಂಘಟನಾತ್ಮಕ ವರದಿ ಜಿಲ್ಲಾ ಕಾರ್ಯದರ್ಶಿ ಸುಂದರಮ್ಮ ಪಾಟೀಲ್ ಮಂಡಿಸಿದರು. ಮುಖ್ಯ ಗುತ್ತುವಳಿ ಲಕ್ಷ್ಮೀ ಪೂಜಾರ್ ಮಂಡಿಸಿದರು. ಕಾರ್ಯಕ್ರಮದ ನಿರೂಪಣೆ ಪ್ರೇಮಾ ಪಾಟೀಲ್ ನಡೆಸಿಕೊಟ್ಟರು. ವೇದಿಕೆ ಮೇಲೆ ಮುಖಂಡರಾದ ಶೋಭಾ, ಮಲ್ಲನಗೌಡ, ಬಡಿಮಾ ಶೇಖ್, ಅನ್ನಪೂರ್ಣ, ಕಾಟವ್ವ, ಪ್ರತಿಭಾವತಿ, ಸಾವಿತ್ರಿ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.